बेळगाव जिल्ह्यातील सौंदत्ती तालुक्यातील यकुंडी धुपदाळ कालकट्टी गावातील लोकांनी मलप्रभा नदीवर नवीन तीर्थ धरण बांधताना घरे गमावलेल्या पीडितांना भरपाई द्यावी अशी मागणी करून ग्रामस्थांनी मंगळवारी आंदोलन करून जिल्हाधिकाऱ्यांना निवेदन दिले। सरकारने 770 एकर जमीन विस्थापित कुटुंबांना वाटप न केल्यामुळे या गरीब शेतकरी कुटुंबांनी आपले जीवन जगण्यासाठी सन 1973 पासून त्या डोंगरावरील दगड झाडे हटवून ते शेत जमिनीत रूपांतरित करून कसत आपले जीवन चालवले आहे अशी तक्रार करण्यात आली। ದುಪ್ತಾಳ ಹಾಗೂ ಚಕ್ಕರಗೆರೆ ಗ್ರಾಮದ ಎಲ್ಲ ರೈತರು ನೈಲ್ತೀರ್ಥ ಡ್ಯಾಮ್ ಕಟ್ಟಲಾಗಿ ನಿರಾಶ್ರಿತರಾಗಿ ಕಾಲ್ಗಟ್ಟಿ ಗ್ರಾಮದ ಫಾರೆಸ್ಟ್ ಏರಿಯಾದಲ್ಲಿ ಎಲ್ಲ ರೈತರು ಹಾಗೂ ಮೊದಲು ಅಲ್ಲಿ ಆದಿವಾಸಿಗಳಿದ್ದಂತ ರೈತರು ಸಹ ಕೆಲವೊಂದು ಭೂಮಿಯನ್ನು ಸಾಗುವಳಿ ಮಾಡಿ ಅವರ ಜೀವನವನ್ನು ಸಾಗಿಸುತ್ತಾ ಬಂದಿರುತ್ತಾರೆ। ಇತ್ತೀಚೆಗೆ ರಿಂಕೋ ಕಂಪನಿಯವರು ರೈತರ ಜಮೀನುಗಳನ್ನು ಹಾಗೂ ಇನ್ನುಳಿದ ಫಾರೆಸ್ಟ್ ಏರಿಯಾವನ್ನು ಸೋಲಾರ್ ಪ್ಲಾಂಟ್ ಮಾಡಲಿಕ್ಕೆ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಅವರು ಕೆಲಸ ಚಾಲೂ ಮಾಡಿರುತ್ತಾರೆ। ನಾವು ರೈತರು ನಮ್ಮ ಜಮೀನುಗಳನ್ನು ಹಕ್ಕು ಬಿಟ್ಟು ಪತ್ರ ಕೊಡು ಅಂತೇಳಿ ಮನವಿ ಮಾಡಿದ್ರೆ ಎಷ್ಟೋ ಸಲ ಯಾವ ಅಧಿಕಾರಿಗಳು ಸ್ಪಂದಿಸದೆ ಈಗ ಆ ಸೋಲಾರ್ ಕಂಪನಿಗಳಿಗೆ ಅನುಮತಿಯನ್ನು ಕೊಟ್ಟಿದ್ದು ಅಪ್ರಮ್ಯ ಅಪರಾಧ ಅಂತ ನಾವು ಭಾವಿಸಿ ಈಗ ಈ ವಿಷಯದ ಕುರಿತು ಹೈಕೋರ್ಟ್ನಲ್ಲಿ ಸ್ಟೇ ಇರುವುದರಿಂದ ಹೈಕೋರ್ಟ್ ಸ್ಟೇ ಪ್ರಕಾರ ಅಲ್ಲಿ ನಡೀತಕ್ಕಂಥ ಕೆಲಸಗಳು ಬಂದ್ ಮಾಡಿಸಿ ರೈತರಿಗೆ ತಮ್ಮ ಜಮೀನುಗಳನ್ನು ಮರಳಿ ಅವರು ಸಾಗುವಳಿ ಮಾಡಲು ಹಕ್ಕುಪತ್ರಗಳನ್ನು ಕೊಡಬೇಕೆಂದು ತಮಗೆ ವಿನಂತಿ। ಯಲ್ಲಪ್ಪ ಅಪ್ಪಯ್ಯಪ್ಪ ಸತ್ನಿಕೆ ಜಮೀನದಲ್ಲಿ ಗಿರ್ಣ್ಕೋ ಕಂಪನಿಯವರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ। 1969ರಾಗ 1020 ಎಕರೆ ನಿರಾಶ್ರಿತ ಜಮೀನು ನವಿಲು ತೀರ್ಥ ಡ್ಯಾಮ್ ಕಟ್ಟಡೆ ಆದ ನಂತರ ಮುಳುಗಡೆ ಆದಂತ ರೈತರಿಗೆ ಆ ಫಾರೆಸ್ಟ್ ದಲ್ಲಿ ಇದ್ದಂತ 1020 ಎಕರೆ ಹಂಚಿಕೆ ಮಾಡ್ಬೇಕಂತ ಗೌರ್ಮೆಂಟ್ ಆದೇಶ ಮಾಡಿದ್ರು 1969ರಾಗ 69ದಾಗ ಆದೇಶ ಮಾಡಿ ಸುಮಾರು 74-78ರಾಗ 250 ಎಕರೆ ಜಮೀನ ರೈತರಿಗೆ ಹಂಚಿಕೆ ಮಾಡಿದ್ರು। ಇನ್ನು 720 ಎಕರೆ ಜಮೀನ ಹಂಚಿಕೆ ಮಾಡಿಲ್ಲ। ಆ ಜಮೀನದಲ್ಲಿ ನಾನಂತರ ನಾವು ಅದನ್ನ ಉಳುಮೆ ಮಾಡ್ಕೊಂತಿದ್ವಿ। ಅಲ್ಲಿ ಮಟ್ಟ ಅಲ್ಲಿಂದ ಸುಮಾರು ಯಾವ್ದು ಡ್ಯಾಮ್ ಮುಳುಗಡೆ ಆದ ನಂತರ ಅಲ್ಲಿಂದ ಇವತ್ತಿನ ಮಟ್ಟ ನಾವು ನಮ್ ಕಬ್ಜಾದಾಗ ಇದಾವ ಜಮೀನುಗಳವ ಫಾರೆಸ್ಟ್ ಜಮೀನ ಅದಿದ್ರು ಸಹ ನಾವು ಅಲ್ಲಿ ಜಮೀನು ಮಾಡೋ ಟೈಮ್ದಾಗ 2001ರಾಗ ನಾವು ಹಕ್ಕುಪತ್ರ ಕೊಡೋದು ಅರ್ಜಿ ಕೊಟ್ಟಿದೀವಿ। ಅದನ್ನು ನಮಗೆ ಕಡೆಗಣಿಸಿ ಬಿಟ್ರು। 2015ರಾಗ 2015ರಾಗ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ತೀವಿ ನಾವು ಈ ಜಮೀನು ನಮ್ಮನ್ನ ಹಕ್ಕುಪತ್ರ ಕೊಡ್ರಿ ಬಗರ್ ಹುಕುಂ ಸಾಗುವಳಿ ಇವಾಗ ನಮಗೆ ಆಲ್ರೆಡಿ ನಿರಾಶ್ರಿತರ ಇದೀವಿ ನಾವು ಈ ಜಮೀನು ನಮಗೆ ಸಾಗುವಳಿ ಮಾಡಿಕೊಳ್ಳಿ ತಲಾ 2 ಎಕರೆ ಕೊಡ್ರಿ 1 ಎಕರೆ ಕೊಡ್ರಿ ನಾವು ಉಳ್ಮೆ ಮಾಡಕ್ ನಮ್ಗೆ ಜಮೀನಿಲ್ಲ ಅಂತ ಎಷ್ಟೋ ಮನವಿ ಮಾಡಿದ್ರು ಆ ಮನವಿನ ತಿರಸ್ಕರಿಸಿ ಇವತ್ತಿನ ದಿವಸ ಮಾನ್ಯ ರಾಜ್ಯ ಸರ್ಕಾರವು ಗ್ರೀನ್ಕೋ ಕಂಪನಿಯವರಿಗೆ ಆ ಜಮೀನು ಕೊಟ್ಟತಿ। ಸುಮಾರು ಎಷ್ಟು ಜಮೀನು ಕೊಟ್ಟಾರಪ್ಪ ಅಂತಂದ್ರ ಅವರಿಗೆ ಒಂದು 6,000 ಎಕರೆ ಜಮೀನು ಕೊಟ್ಟಾರ ಅವರಿಗೆ 6,000 ಜಮೀನು ಕೊಟ್ಟರೆ ಗ್ರೀನ್ಕೋ ಕಂಪನಿಯವರು 11,790 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ದಾಗ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಯಾರ। ನಾವು ರೈತರು ಅಲ್ಲಿಂದ ನಾವು ಕೇಳಕ್ ಹೋದ್ರೆ ನಮಗೆ ಯಾವುದೇ ತರದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವ್ರ ನಾವು ಆದ್ರೆ ನಮ್ಮ ಮೇಲೆ ಗುಂಡಾ ಪ್ರವೃತ್ತಿ ಮಾಡೋದು ನಮ್ಮನ್ನು ಹೊಡಿದು ಬಡಿದು ಮಾಡಿ ನಮ್ಗೆ ನಿಮ್ದೇನು ಕೆಲಸ ಇಲ್ಲ ನಡ್ರಿ ಮಕ್ಕಳು ಅಂತ ನಮಗೆ ಹೊರಗೆ ಹಾಕತ್ತಾರ। ಆದ್ರೆ ನಾವು ಆ ಸಂಬಂಧ ನಾವು ಸುಮಾರು ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಹೈಕೋರ್ಟ್ದಲ್ಲಿ ಮೊಕದ್ದಮೆ ಹೊಡಿಯೋದಕ್ಕೆ ಅದು 4 ಪಿಟಿಷನ್ ಮಾಡಿಕಸ್ ನಾವು ಹೈಕೋರ್ಟ್ದಾಗ ಮನವಿ ಅರ್ಜಿ ಸಲ್ಲಿಸಿದ್ರು। ಆ ಹೈಕೋರ್ಟ್ದವರು ನಮಗೆ ಯಾವುದೇ ತರದ ಕೆಲಸ ಮಾಡಬಾರ್ದು ಅಂತ ಗ್ರೀನ್ಕೋ ಕಂಪನಿ ಅವರಿಗೆ ಸ್ಟೇ ತಗೊಂಡ್ರು। ಇವತ್ತಿನ ಮಟ್ಟ ಸ್ಟೇ ಅದು ಇದ್ರು ಸಹ ನಮ್ ಕೆಲಸ ಮಾಡ್ತಾರ। ಇಮಿಡಿಯೇಟ್ಲಿ ಅದ್ ಕೆಲಸ ಬಂದ್ ಆಗ್ಬೇಕು। ನಾವು ಸ್ಟೇ ಹೈಕೋರ್ಟ್ ಸ್ಟೇ ನೋಡ್ಬೇಕಾದ್ರೆ ಇವತ್ತ ಕೆಲಸ ಬಂದ್ ಆಗ್ಬೇಕು। ಚಾಲೂ ಮಾಡಿದೆ ಸರ್ ನಾವು ಕೇಳಕ್ ಹೋದ್ರೆ ಹೈಕೋರ್ಟ್ ಆ ಕೆಲಸ ಬಂದ್ ಮಾಡ್ಬೇಕು। ನಮ್ಗೆ ಅಲ್ಲಿ ಇದ್ದಂತ ರೈತರಿಗೆ ನಿರಾಶ್ರಿತರಿಗೆ ಸೋಲಾರ್ ಪ್ಲಾಂಟ್ ಸರ್ ಗ್ರೀನ್ಕೋ ಕಂಪನಿ ಸೋಲಾರ್ ಪ್ಲಾಂಟ್ ಸರ್ ಅಲ್ಲಿ ಅರಣ್ಯ ಜಮೀನು ಒತ್ತುವರಿ ಆಗೈತಿ ಆಮೇಲೆ ಸಾವಿರಾರು ಗಿಡ ಕಡದಾರು ಅನ್ನುವಂತ ಆರೋಪ ಕೂಡ ಆಯ್ತು ಸರ್ ನಾವು ಆ ಟೈಮ್ದಾಗ ನಾವು ಹೋರಾಟ ಮಾಡಿದ್ವಿ ಮೌಖಿಕವಾಗಿ ಕೆಲಸ ಮಾಡಬೇಡ್ರಿ ಬಂದ್ ಮಾಡಿಸ್ರಿ ಅಂತ ನಾವು ಹೇಳಿದ್ರು ಸರ್ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರ ಅವ್ರ ಎಲ್ಲೇ ಯಾವುದೋ ಬೇರೆ ಸ್ಟೇಟ್ನವ್ರು ಕರ್ಕೊಂಡ್ ಬಂದ್ ನಮ್ಮ ರೈತ ನಾವು ಹಾಕ್ಬಿಟ್ಟಿಗೆ ಅಂದ್ರೆ ನಮಗೆ ಹೆದರ್ಸತ್ತಾರ। ಅದು ಆ ಮುಖಾಂತರ ಇವತ್ತಿನ ದಿವಸ ಅದು ಪೂರ್ತಿ ಸಂಪೂರ್ಣವಾಗಿ ಬಂದ್ ಆಗ್ಬೇಕು। ಹೈಕೋರ್ಟ್ ಆದೇಶ ಏನೈತಲ್ಲ ಆ ರೀತಿ ಒಳಗ ಅವ್ರು ಪಾಲನೆ ಮಾಡ್ಕೋಬೇಕ।
ಹೈಕೋರ್ಟ್ ಆದೇಶ ಧಿಕ್ಕರಿಸಿ ಕೆಲಸ ಸ್ಟಾರ್ಟ್ ಮಾಡ್ತಾರ ಮತ್ತೆ ಹೈಕೋರ್ಟಿಗೆ ನ್ಯಾಯ ಏನ್ ಅನ್ಯಾಯ ಆಕತಿ, ನಮ್ಮ ರೈತರಿಗೆ ಅನ್ಯಾಯ ಆಕತಿ, ಮರ್ಯಾದೆ ಏನಾಕತಿ, ಹೈಕೋರ್ಟ್ಗೆ ಅವ್ರ ಅದ ಮರ್ಯಾದೆ ಕೊಡ್ಲಿಲ್ಲಪ್ಪ ಅಂತಂದ್ರ ನಮ್ ಪರಿಸ್ಥಿತಿ ಏನಾಕತಿ. ಗೌಡಪ್ಪ ಇರುಗೌಡ पाटील ಮತ್ತೊಬ್ರು ಯಾರು ಮಾತಾಡ್ತಾರೆ ಬರ್ರಿ ಕಾಕರ ಬರ್ರಿ. कितीही आंदोलन केले तरी सरकारने वननाशाचा बहाणा करून कोणतीही भरपाई दिली नाही व शेतकऱ्यांची जमीन हिरावून घेतली आहे असे निवेदनात नमूद करण्यात आले. संकल्प शिंदे, KMM मराठी, बेळगाव.